ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಲೈಫ್ ಎಟ್ ಪರ್ಟಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್. ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಹಾಗೆಯೇ ಇವತ್ತು ಬೆಳಿಗ್ಗೆ ಇವಾಗ 9 ಗಂಟೆ ಆಗ್ತಾ ಬಂತು. ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡೋಣ. ಹಾಗೆಯೇ ಈ ವರ್ಷ ಅಂತೂ ದೀರ್ಘಕಾಲದ ಮಳೆಗಾಲದ ನಂತರ ಇವಾಗ ತೋಟಕ್ಕೆ 2ನೇ ಬಾರಿ ಗೊಬ್ಬರವನ್ನು ಕೊಡೋ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅಂದರೆ ಶುರು ಮಾಡಿದ್ದೀವಿ. ಇವತ್ತು ಸ್ವಲ್ಪ ದಿನಗಳು ಬೇಕಾಗುತ್ತೆ ಕಂಪ್ಲೀಟ್ ಮಾಡೋದಕ್ಕೆ. ಏನಕ್ಕೆ ಅಂದರೆ ಇವಾಗ ಡ್ರಿಪ್ ಇರಿಗೇಷನ್ ಅಲ್ವಾ ನಮ್ಮಲ್ಲಿ, ಸೊ ಅದಕ್ಕೋಸ್ಕರ ಡ್ರಿಪ್ ವೈರ್ಗಳನ್ನೆಲ್ಲ ಬಿಡಿಸೋ ಕೆಲಸ ಕೂಡ ಆಗಿಲ್ಲ. ಅದಕ್ಕಿಂತ ಮುಂಚೆನೇ ಇವಾಗ ಗೊಬ್ಬರವನ್ನು ಹಾಕ್ಕೊಂಡು ನೀರನ್ನು ಹಾಕಿ ಸೆಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವಾಗ ಬುಡಗಳಿಗೆ ತರಗೆಲೆಗಳನ್ನೆಲ್ಲ ಹಾಕ್ತಾ ಇದ್ದೀವಿ. ಸೊ ಆ ಕೆಲಸವನ್ನು ಕೂಡ ಜೊತೆಗೆ ಮಾಡ್ತಾ ಇದ್ದೀವಿ. ಇವಾಗ ಆಲ್ರೆಡಿ ಆಗಸ್ಟ್ ತಿಂಗಳಲ್ಲಿ ನಾವು ಹರಳಿಂಡಿ ಮತ್ತು ಪೊಟ್ಯಾಷನ್ನು ಕೊಟ್ಟಿದ್ವಿ. ನಾನು ವಿಡಿಯೋದಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೆ. ಸೊ ಇವಾಗ ತಿರ್ಗಾ ಇನ್ನೊಂದು ರೌಂಡ್ ಗೊಬ್ಬರವನ್ನು ಕೊಡ್ತಾ ಇರೋದು. ಸೊ ಅದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳಿದೆ. ಹಾಗೆಯೇ ಏನೆಲ್ಲ ವಿಷಯಗಳಿದೆ ಅಂತ ನೋಡೋಣ. ಹಾಗೆಯೇ ನಮ್ಮ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ. ಇವಾಗ ನಾವು ರಾಕ್ ಫಾಸ್ಫೇಟ್ ಹಾಗೆ ಪೊಟ್ಯಾಶ್ ಅನ್ನ ಮಾತ್ರ ಕೊಡ್ತಾ ಇದೀವಿ. 1 ಬ್ಯಾಗ್ ಪೊಟ್ಯಾಶ್ ಹಾಗೇನೆ 1 ಬ್ಯಾಗ್ ರಾಕ್ ಫಾಸ್ಫೇಟ್ ಅನ್ನ ಇವಾಗ ಮಿಕ್ಸ್ ಮಾಡಿಕೊಂಡು ಪ್ರತಿ ಮರಕ್ಕೆ ಹಾಗೇನೆ ಗಿಡಗಳಿಗೆ 300 ಗ್ರಾಂ ಆಗುವಷ್ಟು ಗೊಬ್ಬರವನ್ನ ಹಾಕೊಂಡು ಹೋಗ್ತಾ ಇದೀವಿ. ನಾವು ಗೊಬ್ಬರವನ್ನ ಸ್ಪ್ಲಿಟ್ ಡೋಸ್ ಅಲ್ಲಿ ಕೊಡೋ ಪ್ಲಾನ್ ಅಲ್ಲಿ ಇದೀವಿ. ಅದಕ್ಕೋಸ್ಕರ 300 ಗ್ರಾಂ ಅಷ್ಟೇ ಕೊಡ್ತಾ ಇರೋದು. ಹಾಗೇನೆ ಯೂರಿಯಾವನ್ನ ಈ ಬಾರಿ ಸೇರಿಸ್ತಾ ಇಲ್ಲ. ನಾವು 2 ವರ್ಷಕ್ಕೊಮ್ಮೆ ರಾಕ್ ಫಾಸ್ಫೇಟ್ ಅನ್ನ ಉಪಯೋಗ ಮಾಡ್ತೀವಿ. ಅದಕ್ಕೋಸ್ಕರ ಕಳೆದ ವರ್ಷ ಉಪಯೋಗ ಮಾಡಿರಲಿಲ್ಲ. ಈ ಬಾರಿ ಪೊಟ್ಯಾಶ್ ಜೊತೆ ಮಿಕ್ಸ್ ಮಾಡಿ ಹಾಕ್ತಾ ಇದೀವಿ. ಮರಗಳಲ್ಲಿ ಎಲೆಚುಕ್ಕಿ ಆಲ್ರೆಡಿ ಇದ್ದಿರೋದ್ರಿಂದ ನೈಟ್ರೋಜನ್ ಅಂದ್ರೆ ಯೂರಿಯಾವನ್ನ ಇವಾಗ ಬಳಕೆಯನ್ನ ಮಾಡ್ತಾ ಇಲ್ಲ. ಸ್ವಲ್ಪ ಒಂದು 2 ತಿಂಗಳ ನಂತರ ಗೊಬ್ಬರ ಕೊಡೋ ಟೈಮಲ್ಲಿ ಯೂರಿಯಾವನ್ನ ಹಾಕೋಣ ಅಂತ ಡಿಸೈಡ್ ಮಾಡ್ಕೊಂಡು ಇವಾಗ ಪೊಟ್ಯಾಶ್ ಹಾಗೇನೆ ರಾಕ್ ಫಾಸ್ಫೇಟ್ ಅನ್ನ ಮಾತ್ರ ಮರಗಳಿಗೆ ಕೊಡ್ತಾ ಇದೀವಿ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇವಾಗ ಸಂಜೆ 5:30 ಆಗ್ತಾ ಬಂತು. ಹಂಗೆ ಬೆಳಿಗ್ಗಿಂದ ಕೆಲಸದಲ್ಲೇ ಆಗಿದ್ದೆ. ಸೊ ಹಾಗೆ ಎಲೆ ಚುಕ್ಕಿಗೆ ಒಂದು ಬ್ಯಾರಲ್ ಆಗುವಷ್ಟು ಔಷಧಿ ಸ್ಪ್ರೇ ಮಾಡೋದು ಬಾಕಿ ಇತ್ತು. ಸೊ ಹಾಗೆ ಆ ಕೆಲಸ ಕಂಪ್ಲೀಟ್ ಮಾಡಿದೆ. ಹಾಗೆಯೇ ಇವಾಗ ಇಮಿಡಿಯೇಟ್ ಆಗಿ ತೋಟಕ್ಕೆ ಗೊಬ್ಬರ ಹಾಕೋ ಕೆಲಸ ಕೂಡ ಶುರು ಮಾಡಿದ್ದೀವಿ. ಸೊ ಅದು ಕೂಡ ಜೊತೆಗೆ ಆಗಬೇಕಾಗಿದೆ. ಇವಾಗ ನೀರು ಕೂಡ ಹಾಕಬೇಕು. ಡ್ರಿಪ್ ಇರಿಗೇಷನ್ ಇರೋದಲ್ವ, ಅದಕ್ಕೋಸ್ಕರ ಇವಾಗ ಗೊಬ್ಬರ ಹಾಕಿ ಪೈಪ್ ಸಹಾಯದಿಂದನೇ ನೀರನ್ನು ಹಿಡಿತೀವಿ. ಅವಾಗ ಒಂದು 10 ದಿನಗಳ ಕಾಲ ಟೈಮ್ ಸಿಗುತ್ತೆ. ಸೊ ಆ ಟೈಮಲ್ಲಿ ಡ್ರಿಪ್ ವೈರ್ಗಳನ್ನೆಲ್ಲ ಸೆಟ್ ಮಾಡ್ಬೋದು ಅಂತ ಒಂದು ಪ್ಲ್ಯಾನ್ ಇದೆ. ಏನಕ್ಕೆ ಅಂದರೆ ಇವಾಗ ಡ್ರಿಪ್ಪಲ್ಲೇ ಗೊಬ್ಬರ ಕೊಡೋದಾದರೆ ಎಲ್ಲ ಸೆಟ್ ಮಾಡುವಾಗ ಲೇಟ್ ಆಗುತ್ತೆ. ಆಲ್ರೆಡಿ ಎಲೆ ಚುಕ್ಕಿ ಇದೆ ಅಲ್ವಾ, ಹಾಗೆ ಸ್ಪ್ರೇ ಕೊಟ್ಟಿರೋ ಟೈಮಲ್ಲೇ ಸ್ವಲ್ಪ ಗೊಬ್ಬರ ಕೂಡ ಬುಡಕ್ಕೆ ಕೊಟ್ಟರೆ ಸ್ವಲ್ಪ ಕಂಟ್ರೋಲ್ ತಗೊಳ್ಳೋಕ್ಕೆ ಸ್ವಲ್ಪ ಈಸಿ ಆಗ್ಬೋದು ಅಂತ ನಮ್ಮದೊಂದು ಅನಿಸಿಕೆ. ಅದಕ್ಕೋಸ್ಕರ ಆ ಥರ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಗೊಬ್ಬರ ಹಾಕಿರೋದನ್ನು ಕೂಡ ತೋರಿಸ್ತೀವಿ. ಈ ಬಾರಿ ತೋಟದ ಹೆಚ್ಚಿನ ಭಾಗದಲ್ಲಿ ಹುಲ್ಲನ್ನ ನಾವು ಕಿತ್ತೆ ತೆಗೆದಿರೋದು. ಅದಕ್ಕೋಸ್ಕರ ನೋಡಿ ಮಲ್ಚಿಂಗ್ ಕೂಡ ತುಂಬಾನೇ ಚೆನ್ನಾಗಾಗಿದೆ. ಅಲ್ಲೇನೆ ಕೂಡ ಗೊಬ್ಬರವನ್ನು ಕೂಡ ಹಾಕ್ತಾ ಇದೀವಿ. ಸುಮಾರಾಗಿ ಒಂದು ಅರ್ಧದಿಂದ 1 ಅಡಿ ಆಗುವಷ್ಟು ದೂರದಲ್ಲಿ ಇವಾಗ ಗೊಬ್ಬರವನ್ನು ಹಾಕ್ಕೊಂಡು ಅದಕ್ಕೆ ಪೈಪ್ನ ಸಹಾಯದಿಂದ ನೀರೆಲ್ಲ ಹಿಡಬೇಕು. ಸೊ ಆ ಕೆಲಸ ಕೂಡ ಇದೆ. ಬಟ್ ಡ್ರಿಪ್ ವೈರ್ಗಳು ಸ್ವಲ್ಪ ಜಾಗದಲ್ಲಿ ಇನ್ನ ಬಿಡಿಸೋದಕ್ಕೆ ಬಾಕಿ ಇದೆ. ಅದಕ್ಕೋಸ್ಕರ ಇವಾಗಲೇ ನಾವು ಗೊಬ್ಬರ ಹಾಕಿರೋ ಟೈಮಲ್ಲೇನೆ ಪೈಪಲ್ಲಿ ನೀರು ಹಿಡಿದ್ರೆ ಅವಾಗ ಒಂದು 10 ದಿನಗಳ ಕಾಲ ಟೈಮ್ ಸಿಗುತ್ತೆ ಆಲ್ರೆಡಿ ಹೇಳ್ದಂಗೆ. ಸೊ ಆ ಕೆಲಸದಲ್ಲಿ ಇನ್ನೂ ಕಂಟಿನ್ಯೂ ಆಗಬೇಕು. ಬಟ್ ಅಷ್ಟೆಲ್ಲ ಆಗುವಷ್ಟರಲ್ಲಿ ಇವಾಗ ಗೇಟ್ ವಾಲೆಲ್ಲ ಬಿಟ್ಟು ನೋಡಿದಾಗ ಮಳೆಗಾಲದಲ್ಲಿ ಕೆಲವೊಂದು ಕಡೆ ಡ್ಯಾಮೇಜ್ ಆಗಿ ಪೈಪಲ್ಲೆಲ್ಲ ಲೀಕೇಜ್ ಎಲ್ಲ ಶುರುವಾಗಿತ್ತು. ಸೊ ಇನ್ನು ಅದನ್ನೆಲ್ಲ ಫಿಕ್ಸ್ ಮಾಡಬೇಕು. ಮಳೆಗಾಲ ಕಳೆದು ಇರಿಗೇಷನ್ ಶುರು ಮಾಡೋ ಟೈಮಲ್ಲಿ ಈ ಥರ ಸಮಸ್ಯೆಗಳು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಇಲ್ಲಿ ನೋಡಿ ನೀರಂತೂ 10 ಅಡಿಯಷ್ಟು ಎತ್ತರ ಹಾರ್ತಾ ಇದೆ. ಇಲ್ಲಿ ಒಂದು ಪೈಪ್ ಡ್ಯಾಮೇಜ್ ಆಗಿತ್ತು. ಅದಕ್ಕೋಸ್ಕರ ಇನ್ನು ಅದನ್ನೆಲ್ಲ ಫಿಕ್ಸ್ ಮಾಡಿಕೊಂಡು ಇರಿಗೇಷನ್ ಶುರು ಮಾಡುವಷ್ಟರಲ್ಲಿ ಕತ್ಲಾಗಿಬಿಡುತ್ತೆ ಅಂತ ಅನಿಸ್ತಾ ಇದೆ ಸದ್ಯಕ್ಕೆ. ಬಟ್ ಇವಾಗ ನಾನು ಯಾವ ಕಡೆ ಎಲ್ಲ ಡ್ಯಾಮೇಜ್ ಇದೆ ಅಂತ ಒಂದ್ಸಲ ರೌಂಡ್ ಹಾಕೊಂಡು ಬಂದೆ. ಸೊ 3-4 ಕಡೆ ಡ್ಯಾಮೇಜ್ ಇತ್ತು. ಸೊ ಅದನ್ನೆಲ್ಲ ಇವತ್ತು ಫಿಕ್ಸ್ ಮಾಡಿದ್ರೆ ಅಟ್ಲೀಸ್ಟ್ ನಾಳೆಯಿಂದ ಬೆಳಿಗ್ಗೆಯಿಂದಾದರೂ ನೀರು ಕರೆಕ್ಟಾಗಿ ಬುಡಗಳಿಗೆ ಹಿಡಿತಾ ಹೋಗ್ಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಆ ಕೆಲಸವನ್ನೆಲ್ಲ ಕಂಪ್ಲೀಟ್ ಮಾಡಿದೆ. ಅಷ್ಟರಲ್ಲಿ ಸಂಜೆಯಾಗಿ ಕತ್ಲಾಗೋ ಟೈಮ್ ಬಂದೇ ಬಿಡ್ತು ನೋಡಿ. ಇವಾಗಂತೂ ಬೇಗನೆ ಕತ್ಲಾಗುತ್ತೆ. ಹಾಗೆ ವ್ಲಾಗನ್ನು ನಾಳೆ ಕಂಟಿನ್ಯೂ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಆ ವ್ಲಾಗನ್ನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. 2 ದಿನಗಳ ಹಿಂದೆ ವಿಡಿಯೋ ಮಾಡಿದ್ದೆ ಗೊಬ್ಬರ ಹಾಕೋ ಕೆಲಸ ಶುರು ಮಾಡಿದ್ದೀವಿ ಅಂತ. ಸೊ ಆ ಕೆಲಸದಲ್ಲೇ ಆಗಿದ್ದೆ. ಹಾಗೆಯೇ ಗೊಬ್ಬರ ಹಾಕಿದ ತಕ್ಷಣ ಪೈಪ್ನ ಸಹಾಯದಿಂದ ನೀರನ್ನು ಕೂಡ ಹಾಕ್ತಾ ಇದ್ವಿ. ಹಾಗೆಯೇ ಕೆಲವು ಪ್ಲಾಟ್ಗಳಿಗೆ ಸ್ಪ್ರಿಂಕ್ಲರನ್ನು ಕೂಡ ಇಟ್ಟಿದ್ವಿ. ಆ ಕೆಲಸ ಮಾಡಿರೋದು ತುಂಬಾನೇ ಹೆಲ್ಪ್ ಆಯ್ತು ಅಂತಾನೆ ಹೇಳ್ಬೋದು. ಏನಕ್ಕೆಂದ್ರೆ ನಿನ್ನೆ ರಾತ್ರಿ ಧಾರಾಕಾರ ಮಳೆ ಬಂದಿದೆ. 1 ಗಂಟೆಗಳ ಕಾಲ ನಿರಂತರವಾಗಿ ಅಂದ್ರೆ ಭರ್ಜರಿಯಾಗಿ ಬಂದಿದೆ. ಅಂಗಳದಲ್ಲಿರೋ ಅಡಿಕೆ ಎಲ್ಲ ನೀರಲ್ಲಿ ಕೊಚ್ಕೊಂಡು ಹೋಗೋ ತರ ಆಗಿತ್ತು. ಸೊ ಹಂಗೆ ಇಲ್ಲಿ ನರ್ಸರಿ ಗಿಡಗಳೆಲ್ಲ ಇತ್ತಲ್ಲ, ಅದೆಲ್ಲ ಆಲ್ಮೋಸ್ಟ್ ಫ್ಲೋಟಿಂಗ್ ಸ್ಟೇಜ್ಗೆ ಬಂದಿತ್ತು. ಸೊ ಸಡನ್ ಆಗಿ ಬಂದಿರೋ ಮಳೆ, ಅದು ಅಷ್ಟು ಜೋರಾಗಿ ಬಂದಿತ್ತು. ಸೊ ಬನ್ನಿ ಇವತ್ತಿನ ಕೆಲಸಗಳು ಏನೇನಿದೆ ಅಂತ ನೋಡೋಣ. ಹಾಗೆಯೇ ನಮ್ಮ ವ್ಯೂವರ್ಸ್ ಒಬ್ರು ಇವತ್ತು ಗಿಡಗಳನ್ನ ತಗೊಂಡೋಗೋದಕ್ಕೆ ಬರ್ತಾರೆ. 500 ಗಿಡಗಳನ್ನ ಬುಕಿಂಗ್ ಮಾಡಿದ್ರು. ಅದನ್ನ ಒಂದು 300 ಗಿಡಗಳನ್ನ ಪಿಕ್ ಮಾಡಾಗಿದೆ. ಇನ್ನು ಉಳಿದಿರೋ ಗಿಡಗಳನ್ನ ಇವಾಗ ಚೆನ್ನಾಗಿ ಚಿಗುರು ಬಂದಿರೋ ಗಿಡಗಳನ್ನ ಸೆಲೆಕ್ಟ್ ಮಾಡಿ ಇವಾಗ ಇಡಬೇಕು ಬೋರ್ಡಿಂಗ್ ಪಾಯಿಂಟ್ಗೆ.
ಸೊ ಬನ್ನಿ ಆಗಿದ್ರೆ ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ನಮ್ಮ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ನಿನ್ನೆ ರಾತ್ರಿ 10 ಗಂಟೆ ಅಂದಾಜಿಗೆ ಬಂದಿರೋ ಜೋರಾದ ಮಳೆಗೆ ಹಣ್ಣಡಿಕೆ ಎಲ್ಲ ಕೊಚ್ಕೊಂಡು ಹೋಗೋ ಥರ ಇತ್ತು. ಬಟ್ ಕಾರ್ನರ್ಗಳನ್ನೆಲ್ಲ ಸ್ವಲ್ಪ ರಾಶಿ ಮಾಡಿರೋದ್ರಿಂದ ಏನು ಸಮಸ್ಯೆಗಳಾಗಿಲ್ಲ. ನೋಡಿ ಈ ಕಡೆ ಗಿಡಗಳೆಲ್ಲ ರೆಡಿ ಆಗ್ತಾ ಇದೆ. ಗ್ರಾಫ್ಟಿಂಗ್ ಮಾಡೋ ಸ್ಟೇಜ್ಗೆ ಬಂದಿಲ್ಲ, ಇನ್ನೊಂದು 2 ವಾರಗಳು ಬೇಕು. ಸೊ ಹಾಗೆಯೇ ಇದು 3-4 ದಿನಗಳ ಹಿಂದೆ ಗ್ರಾಫ್ಟಿಂಗ್ ಮಾಡಿರೋದು. ಸೊ ಹಾಗೆಯೇ ಇಲ್ಲಿ ಚಿಗುರ್ಕೊಳ್ತಾ ಇದೆ ನೋಡಿ ಗಿಡಗಳೆಲ್ಲ. ಸೊ ಇದನ್ನೆಲ್ಲ ಇನ್ನೂ ಪಿಕ್ ಮಾಡಬೇಕು. ಆ ಕಡೆನೂ ಸ್ವಲ್ಪ ಇದೆ, ಒಂದು 200 ಗಿಡಗಳನ್ನು ಪಿಕ್ ಮಾಡಬೇಕು ಇದರಿಂದ. ಸೊ ಹಾಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕಿಂತ ಮುಂಚೆ ಈ ಕೆಲಸವನ್ನೆಲ್ಲ ಮಾಡ್ತೀನಿ. ಸೊ ಹಾಗೆಯೇ ಇಲ್ಲಿ PVC ಪೋಲ್ಗಳಲ್ಲೆಲ್ಲ ಗಿಡಗಳನ್ನು ಹಾಕಿರೋದು ಚೆನ್ನಾಗಿ ಬರ್ತಾ ಇದೆ. ಆ ಕಡೆಯಿಂದ ತೋರಿಸ್ತೀನಿ ನೋಡಿ. ಇದೆಲ್ಲ PVC ಪೋಲ್ಗಳೆಲ್ಲ ಹಾಕಿರೋದು. 2 ಗಿಡಗಳನ್ನು ನಾಟಿ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ. ಕವಲ್ಗಳೆಲ್ಲ ಚೆನ್ನಾಗಿದೆ, ಇದೂ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ. ಅಲ್ಲಿ ಕೊನೆಯದಾಗಿರೋದು ಇದು ಕಾಳು ಮೆಣಸಿನ ಬೀಜದಿಂದ ತಯಾರು ಮಾಡಿರೋ ಗಿಡ. ಇದು ಕೂಡ ಗ್ರೋತಲ್ಲೇನೂ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ ನನಗೆ. ಈ ಗಿಡಗಳಿರೋ ಥರನೇ ಕಾಣಿಸ್ತಾ ಇದೆ ನೋಡಿ. ಇದೇ ಥರ ಚಿಗುರುಗಳಂತೂ ಬರ್ತಾ ಇದೆ. ಈಲ್ಡಿಂಗ್ ಯಾವ ಥರ ಬರುತ್ತೆ ನೋಡ್ಬೇಕಿನ್ನ. ಗಿಡಗಳನ್ನು ಪಿಕ್ ಮಾಡೋ ಕೆಲಸ ಆಯಿತು. ಇವಾಗ ನೋಡಿ ಇಲ್ಲಿ ಇದರಲ್ಲಿ 500 ಗಿಡಗಳಿದೆ. ಪನೀರು ಒಂದು ಜಾತಿಯ ಕಾಳು ಮೆಣಸನ್ನು ಹಿಪ್ಪಲಿಗೆ ಗ್ರಾಫ್ಟ್ ಮಾಡಿರೋದು. ಹಾಗೆಯೇ ಹಿಪ್ಪಲಿ ಗಿಡಗಳನ್ನು ಸ್ವಲ್ಪ ತಯಾರು ಮಾಡೋದಕ್ಕೆ ಜಾಗ ಬೇಕಾಗಿತ್ತು. ಅದಕ್ಕೋಸ್ಕರ ಮನೆ ಹಿಂದೆ ಗುಡ್ಡದಲ್ಲಿ ಸ್ವಲ್ಪ ಜಾಗವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ತರಕಾರಿಯನ್ನೆಲ್ಲ ಮಾಡ್ತಾ ಇದ್ವಿ, ಬಟ್ ಈ ಸೀಸನಲ್ಲಿ ಯಾವುದು ತರಕಾರಿ ಚೆನ್ನಾಗಿ ಆಗಿಲ್ಲ ಇಲ್ಲಿ. ಅದಕ್ಕೋಸ್ಕರ ಇಲ್ಲಿ ಹಿಪ್ಪಲಿ ಗಿಡಗಳನ್ನು ರೆಡಿ ಮಾಡೋದಕ್ಕೆ ಯೂಸ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದೀವಿ. ಬಟ್ ಇಲ್ಲಿ ಅಗ್ರೋ ಕಾರ್ಟಲ್ಲಿ ಮಣ್ಣು ತರೋದಕ್ಕೆ ಸ್ವಲ್ಪ ದಾರಿ ಬೇಕಾಗಿತ್ತು. ಅದಕ್ಕೋಸ್ಕರ ಯಾವ ಥರ ಅಂತ ಪ್ಲ್ಯಾನಿಂಗನ್ನು ಮಾಡಿಕೊಂಡು ಇಲ್ಲಿ ಇವಾಗ ಕೆಲಸವನ್ನು ಶುರು ಮಾಡ್ತಾ ಇರೋದು. ಇಲ್ಲಿ ತರಗಲೆಗಳು ಹಾಗೆಯೇ ಕಟ್ಟಿಗೆ ಎಲ್ಲ ತುಂಬನೇ ಇದೆ. ಹಾಗೆಯೇ ಸುಡುಮಣ್ಣು ಕೂಡ ಇಲ್ಲಿ ಮಾಡೋ ಪ್ಲ್ಯಾನ್ ಇದೆ. ನೋಡಬೇಕು ಮುಂದಿನ ದಿನಗಳಲ್ಲಿ ಯಾವ ಥರ ಆಗುತ್ತೆ ಅಂತ. ಹಾಗೆ ನಿನ್ನೆ ಸಡನ್ ಆಗಿ ಮಳೆ ಬಂದಿತ್ತಲ್ವ, ಒಂದು 10-12 ದಿನಗಳ ಕಾಲ ಒಣಗಿರುವ ಅಡಿಕೆ ಇತ್ತು. ಸೊ ಅದನ್ನು ಸೋಲಾರ್ ಡ್ರೈಯರ್ ಒಳಗಡೆ ಹಾಕೋಣ ಅಂತ ಇವಾಗ ಡಿಸೈಡ್ ಮಾಡಿದ್ವಿ. ಜಾಸ್ತಿಯಾಗಿ ಏನು ಒಣಗಿರಲಿಲ್ಲ, ಬಟ್ ಅದರ ಕೆಂಪು ಬಣ್ಣ ಮಾಸಿತ್ತು ಅಷ್ಟೇ. ಸೋಲಾರ್ ಡ್ರೈಯರ್ ಒಳಗಡೆ ಜಾಗ ಇದ್ದಿರೋದ್ರಿಂದ ಅಲ್ಲಿ ಹಾಕೋಣ ಅಂತ ಡಿಸೈಡ್ ಮಾಡಿದ್ವಿ. ಇವತ್ತು ನೈಟ್ ಕೂಡ ತಿರ್ಗಾ ಮಳೆ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇವಾಗ ನೋಡಿ 7-8 ಗೋಣಿ ಚೀಲದಲ್ಲಿ ಇವಾಗ ಅಡಿಕೆಯನ್ನು ತುಂಬಿ ಮೇಲ್ಗಡೆ ಹಾಕಿದ್ವಿ. ಸಂಜೆ ಆಗ್ತಿದ್ದಂಗೆ ನೋಡಿ ಇಲ್ಲಿ ಹಿಪ್ಪಲಿ ಗಿಡಗಳನ್ನು ತಯಾರಿ ಮಾಡೋದಕ್ಕೆ ಅಂತ ಮಾಡಿರೋ ಜಾಗದಲ್ಲಿ ಕೆಲಸ ಇಷ್ಟು ಕಂಪ್ಲೀಟ್ ಆಗಿದೆ. ಇನ್ನು ಅಗ್ರೋ ಕಾರ್ಟ್ ಬರೋದಕ್ಕೆ ಸ್ವಲ್ಪ ಕೆಲಸಗಳು ಬಾಕಿ ಇದೆ. ಸೊ ಹಂಗೇನೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಇದರಲ್ಲಿ ಒಂದು 2,000-3 ಸಾವಿರ ಗಿಡಗಳಂತೂ ಖಂಡಿತವಾಗ್ಲೂ ನೀಟಾಗಿ ನಿಲ್ಬೋದು. ಈ ಥರ ಅಗ್ರೋ ಕಾರ್ಟ್ ಬರೋದಕ್ಕೊಂದು ದಾರಿಯನ್ನು ಮಾಡಿದ್ದೀವಿ ನೋಡಿ. ಇಲ್ಲಿ ಇಷ್ಟು ದಾರಿ ಇದ್ರಂತೂ ಖಂಡಿತವಾಗ್ಲೂ ಸಾಕಾಗುತ್ತೆ. ಅಗ್ರೋ ಕಾರ್ಟಲ್ಲಿ ಮಣ್ಣು ತುಂಬಿ ತಗೊಂಬರೋದಕ್ಕೆ ಏನೂ ಸಮಸ್ಯೆಗಳಾಗಲ್ಲ. ಬಟ್ ನೋಡೋದಕ್ಕೆ ಸ್ವಲ್ಪ ಕಷ್ಟಕರವಾದ ದಾರಿ ಥರನೇ ಇದೆ. ಬಟ್ ಅಗ್ರೋ ಕಾರ್ಟ್ಗೆ ಏನೂ ಸಮಸ್ಯೆ ಆಗಲ್ಲ. ಗಾಡಿಯಲ್ಲಿ ಮಣ್ಣು ತುಂಬಿ ಹೋಗುವಾಗ ಮಾತ್ರ ರಿವರ್ಸಲ್ಲಿ ಹೋಗಬೇಕಾಗುತ್ತೆ, ಇಲ್ಲಾಂದರೆ ಗಾಡಿ ಪಲ್ಟಿ ಆಗೋ ಚಾನ್ಸಸ್ ಜಾಸ್ತಿಯಾಗಿ ಇರುತ್ತೆ. ಹಾಗೆಯೇ ಈ ಮಾಹಿತಿಯೊಂದಿಗೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅಲ್ಲಿ ತನಕ ನಮಸ್ಕಾರ.